ಇವರು ಒಂದೆರಡು ತಮ್ಮ ಮಕ್ಕಳನ್ನು ಉದ್ದೇಶಿಸಿ ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊತೀವಿ. ಇವತ್ತಿನ ದಿನ ಏನೊಂದು ಈ ಹಳ್ಳಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಅಂದ್ರೆ ಇದು ಸಣ್ಣ ಕಾರ್ಯಕ್ರಮ ಅಂತ ನಮಗೆ ಅನ್ಸಲ್ಲ. ಯಾಕಂದ್ರೆ ಇದು ಒಂದು ಅದ್ಭುತವಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ. ಮತ್ತೆ ಯಾವುದೇ ರೀತಿಯಲ್ಲೂ ನೋಡಿ, ಕರ್ನಾಟಕ ರಾಜ್ಯೋತ್ಸವನ ಈ ತಿಂಗಳು ಎಲ್ಲ ಕಡೆ ಮಾಡ್ತಾರೆ. ಇಂಥ ಹಳ್ಳಿಯಲ್ಲಿ ಮಾಡ್ತಾ ಇದ್ದೀರಲ್ಲ, ಪ್ರತಿ ಮನೆಯಲ್ಲೂ ಮಾಡೋಣ. ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೇ ಒಂದು ಹೆಮ್ಮೆ. ಈ ಕರ್ನಾಟಕ ನಮ್ಮನ್ನು ಏನು, ಅದರಲ್ಲೂ ಈ ಶಿವಮೊಗ್ಗ ಜಿಲ್ಲೆ ಅಂದ್ರೆ ನಿಮಗೇನು ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಯಾಕೆಂದ್ರೆ ಅಷ್ಟು ಸಾಹಿತಿಗಳು ಹುಟ್ಟಿದ್ದಾರೆ. ಆಮೇಲೆ ಕನ್ನಡ ಜೋಗ ಜಲಪಾತ, ಆಮೇಲೆ ಅದ್ರದ್ದು ಕನ್ನಡ ಒಬ್ರು ಇದ್ರದ್ದು ಜೋಗದ ಸಿರಿ ಬೆಳಕಿನಲ್ಲಿ ನಿಸಾರ್ ಅಹಮದ್ ಅವರು ಅಂತ ಒಂದು ಕವಿತೆ ಬರೆದಿದ್ದಾರೆ. ಆಮೇಲೆ ಈ ತರ ನಾವು ಯಾವುದೇ ಯೋಚನೆ ಮಾಡಿದ್ರೆ ಕುವೆಂಪು ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಕನ್ನಡದ ಆ ಕಸ್ತೂರಿ ಅನ್ನೋದೇನಾದ್ರು ಇದ್ರೆ ಕುವೆಂಪು ಅವರು, ಆ ಕುವೆಂಪು ಅವರಂತ ಒಂದು ಕವಿ ನಮ್ಮ ಡಿಸ್ಟಿಕ್ ಅಲ್ಲಿ ಹುಟ್ಟಿದ್ದಾರೆ. ಅದು ನಮ್ಗೆ ಎಷ್ಟು ಹೆಮ್ಮೆ ಅಂದ್ರೆ ಇಡೀ ವಿಶ್ವಮಾನವಾಗಿ ಇದಾಗ್ತಾರೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದರು. ಆ ತರ ನಾವು ಪ್ರಯತ್ನ ಮಾಡೋದಕ್ಕೆ ನೀವು ಮಕ್ಕಳುಗಳಿಗೆ ಪ್ರೇರಣೆ ಮಾಡ್ಬೇಕು. ಯಾಕಂದ್ರೆ ನಾವು ಓದಿ ಆಮೇಲೆ ಅವರಿಗೆಲ್ಲ ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ಇದಷ್ಟೇ ಹೇಳ್ತಾ ಇದೀವಿ. ಸಂಸ್ಕಾರ ಕೊಡಿ, ಸಂಸ್ಕೃತಿ ಕೊಟ್ಟಾಗ ಅದೆಷ್ಟು ಮಕ್ಕಳು ತಲೆಯಲ್ಲಿ ಹೆಂಗ್ ಬರ್ಬೇಕಂದ್ರೆ ಒಂದು ಸಣ್ಣ ಮೆಸೇಜ್ ಇಂಥ ಕಾರ್ಯಕ್ರಮಗಳಿಗೆ ಕಳಿಸಿ ಈ ತರ ಒಂದೊಂದು ಮಕ್ಕಳನ್ನ ಈ ಸಣ್ಣ ಕಾರ್ಯಕ್ರಮ ಅಂತ ಹೇಳಿ ಇಟ್ಕೊಬೇಡಿ. ಆ ಮಕ್ಕಳ ತಲೆಯಲ್ಲಿ ಏನ್ ಬರುತ್ತೆ ಅಂದ್ರೆ ಜಡ್ಜಿ ಮಾತಾಡಿದ್ರು, ಅವ್ರು ಇದೇ ತರ ಮಾತಾಡಿದ್ರು, ನಾವ್ ಆ ತರ ಮಾತಾಡೋಣ ಅಂತ ಬಂದಾಗ ಅವ್ರ ಮನ್ಸು ಇಂಪ್ರೂವ್ ಆಗಿ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗ್ತಾರೆ. ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಕ್ಕೆ ಒತ್ತು ಕೊಡ್ಬೇಕು. ಮತ್ತೆ ಇದು ಯಾವತ್ತೂ ಒಂದು ಸಮಾಜಕ್ಕೆ ಸಂದೇಶ ಕೊಡೋ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕನ್ನಡ ಮಾಡಿರ್ತಕ್ಕಂಥ ಪಾಟೀಲ್ ಸರ್ಗೆ ಧನ್ಯವಾದಗಳು. ಇದೊಂದು ಮಲೆನಾಡ ಕನ್ನಡಿಗ ಅಂತ ಹೇಳಿ ನೋಡಿದ್ದೀರಿ, ಏನಿರ್ಬೋದು ಅಂತ ಎಲ್ಲರಿಗೂ ವಿಶೇಷ ಇರ್ಬೋದು. ಅವರು ನಾವು ಇರ್ತಕ್ಕಂಥ ಕಾರ್ಯಕ್ರಮವನ್ನ ಕರ್ನಾಟಕದ ಎಲ್ಲ ಮೂಲೆಗೂ ತಲುಪಿಸ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್. ಅವರು ಮತ್ತೆ ಗ್ರಾಮದವರು, ನಾನು ಮತ್ತೆ ನಮ್ಮ NS ಸಹಯೋಗದಿಂದ ಈ ಕಾರ್ಯಕ್ರಮ ಆಯ್ತು. ಅವ್ರು ಒಂದೇನೆ ಬಂದ್ರು, ಒಂದು ಮಕ್ಕಳ ಕಾರ್ಯಕ್ರಮ ಕೊಡ್ರಿ ಯೂಟ್ಯೂಬ್ ನಲ್ಲಿ ಹಾಕೋಣ, ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿಸೋಣ ಅಂತ ಕೇಳಿದ್ರು ನಮ್ಮ ಮಲೆನಾಡ ಕನ್ನಡಿಗ ಬಂಧುಗಳು. ತಕ್ಷಣ ಅದು ಯಾವುದೋ ಒಂದು ಕ್ಷಣ ಒಪ್ಕೊಂಡೆ. ಇಷ್ಟು ದೊಡ್ಡದಾಗಿ ಮಾಡ್ಬೇಕು ಅಂತ ಇರಲಿಲ್ಲ, ಬಹಳ ಚಿಕ್ಕದಾಗಿ ಮಾಡ್ಬೇಕು ಅಂತ ಇದ್ದಿದ್ದು. ಮತ್ತೆ ನಮ್ಮೂರಿನವರಿಗೆ ಆಧಾರಗಳಿಗೆ ಸನ್ಮಾನ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಎಲ್ಲಾ ಸ್ನೇಹಿತರ ಕರೆದಲ್ಲಿ ಒಟ್ಟು ಊಟ ಮಾಡೋಣ, ಅದು ಆಗ್ಬೇಕು, ವರ್ಷಕ್ಕೊಂದ್ಸಲ ಇರಬೇಕು ನಮ್ಮ ಪದ್ಧತಿ ಅಂತ ಹೇಳಿ ನಾನು ಇದು ಮಾಡಿದೆ. ಈಗ ಮಲೆನಾಡ ಕನ್ನಡಿಗರವರು ಕನ್ನಡ ರಾಜ್ಯೋತ್ಸವ ಮತ್ತೆ ಈ ಕಾರ್ಯಕ್ರಮದ ಕುರಿತು ಎರಡು ಮಾತಾಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ಬೆಳಗೋಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಕೊಪ್ಪ ಗ್ರಾಮದ ಸಮಸ್ತ ನಾಗರಿಕ ಬಾಂಧವರೇ, ವಿಶೇಷವಾದ ತಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕೊಪ್ಪದ ಗ್ರಾಮದ ನಿವಾಸಿಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಕನ್ನಡನೇ ನಮ್ಮ ಜೀವ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಾವಭಾವ ಅನ್ನೋ ಹೇಳಕ್ಕೆ ತುಂಬಾ ಹರ್ಷದಿಂದ ಹೇಳಕ್ ಇಷ್ಟಪಡ್ತೇನೆ. ಮಲೆನಾಡ ಕನ್ನಡಿಗ ಅನ್ನುವಂತ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನಲ್ ಕಳೆದ 6 ತಿಂಗಳಿಂದ ನಾನು ನಡೆಸ್ತಾ ಇದ್ದೇನೆ. ಈ ಕಳೆದ 6 ತಿಂಗಳಿಂದ ಒಂದು 48 ಕೃಷಿಕರಿಗೆ ನಾನು ಭೇಟಿ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ, ಸಾಧನೆ ಮಾಡಿದಂತ, ಕೃಷಿ ವಿಭಾಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದಂತ ಎಲ್ಲಾ ಕೃಷಿಕರಿಗೂ ನಾನು ಭೇಟಿ ಆಗ್ತಾ ಬಂದೆ. ಈ ಒಂದು ಸಂದರ್ಭದಲ್ಲಿ ಅಷ್ಟು ಕೃಷಿಕರಲ್ಲಿ ಒಬ್ಬರಿಗೆ ಆಯ್ಕೆ ಮಾಡಬೇಕಾಗಿತ್ತು. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಅಷ್ಟು ಕೃಷಿಕರೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ನಮಗೆ ಅನ್ನವನ್ನು ಉಣಿಸುವಂತ ಪ್ರಾಮಾಣಿಕ ಸೇವೆಯಲ್ಲಿದ್ದಾರೆ. ಅಷ್ಟು ಕೃಷಿಕರಲ್ಲಿ ಒಬ್ಬ ಏಕ ವ್ಯಕ್ತಿಗೆ ಆಯ್ಕೆ ಮಾಡ್ಬೇಕಾದ್ರೆ ನಮ್ಮ ತಂಡಕ್ಕೆ ತುಂಬಾ ಒಂದು ಕಷ್ಟದ ಕೆಲಸ ಆಗಿತ್ತು. ಈ ಕೃಷಿಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈ ಕೃಷಿಕರು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಂಡದಿಂದ ಒಂದು ಕೃಷಿಕನಿಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಕುಮಾರಗೌಡರ ಹೆಸರು ಪ್ರಸ್ತಾಪ ಆಯಿತು. ಈ ಒಂದು ಗ್ರಾಮದ ಹೆಮ್ಮೆ, ವಿಶೇಷವಾಗಿ ಕೊಪ್ಪ ಗ್ರಾಮದ ಹೆಮ್ಮೆ. ಈ ಒಂದು ವ್ಯಕ್ತಿ ಕೇವಲ ಕೊಪ್ಪ ಗ್ರಾಮದ ಆಸ್ತಿ ಅಲ್ಲ, ಇಡೀ ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕದ ಆಸ್ತಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆ ಮಾಡ್ಬೇಕಾದ್ರೆ ಕುಮಾರಸ್ವಾಮಿ ಗೌಡ್ರಿಗೆ ನಾನು ಫೋನ್ ಮಾಡಿದೆ. ಗೌಡ್ರೆ, ನಾವೊಂದು ರಾಜ್ಯೋತ್ಸವ ಕಾರ್ಯಕ್ರಮ ಆಯ್ಕೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ನಿಮ್ಮ ಕೃಷಿ ಅಂಗಳದಲ್ಲಿ, ನಿಮ್ಮ ಮನೆ ಅಂಗಳದಲ್ಲಿ ನಾನು ಮಾಡ್ಬೇಕಂತ ಇದ್ದೇನೆ, ನಮಗೆ ನೀವು ಅನುಮತಿ ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಯಾವುದೇ ಒಂದು ಸಂಕೋಚ ಪಡೆದು ಸ್ವಲ್ಪ ಆಲೋಚನೆ ಮಾಡಿದ್ರೆ ಆ ತಕ್ಷಣನೇ ಸಾಹೇಬ್ರೆ ತಾವು ಬನ್ನಿ,
ಈ ಒಂದು ಕಾಲಘಟ್ಟದಲ್ಲಿ ಜಾತಿ ಮತ ಭೇದ ಪಂಥ ಭಾವ ಇರುವಂತಹ ಒಂದು ಕಾಲಘಟ್ಟದಲ್ಲಿ ಒಂದು ಕ್ಷಣನೂ ಯೋಚನೆ ಮಾಡದೆ ತಾವು ನಮ್ಮ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಮಾಡಬಹುದು, ನನ್ನ ಕೈಯಲ್ಲಾದಷ್ಟು ಸಹಾಯ ಶಕ್ತಿಗೆ ಮೀರಿನ ಮಾಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟರು. ನಾನು ಆ ಸಂದರ್ಭದಲ್ಲಿ ಕೇವಲ ನಮ್ದು ಆಲೋಚನೆ ಇಷ್ಟೇ ಇತ್ತು, ಒಂದು ರಾಜ್ಯೋತ್ಸವ ಅವ್ರ ಮನೆ ಅಂಗಳದಲ್ಲಿ ಬರೀ ಬಾವುಟ ಆರಿಸೋದು, ಅವ್ರ ಮನೆ ಜನ ಇರ್ತಾರೆ, ಗ್ರಾಮಸ್ಥರು ಕೆಲವೊಂದು ಮಕ್ಕಳು ಮುಖಾಂತರ ಮಾಡ್ಬೇಕು ಅಂತ ಹೇಳಿ ಅವರು ಕಾನೂನು ಅರಿವು ಅಂತ ಹೇಳಿ ಕಾನೂನಾತ್ಮಕ ರೂಪರೇಷ ಹಮ್ಮಿಕೊಂಡಾಗ ನನಗೆ ತುಂಬಾ ಆಶ್ಚರ್ಯ ಆಗಿತ್ತು. ಈ ಒಂದು ಕಾನೂನು ಅರಿವು ಎನ್ನುವಂತ ಕಾರ್ಯಕ್ರಮ, ವ್ಯಸನ ಮುಕ್ತ ಗ್ರಾಮ ಮಾಡಬೇಕು ಅನ್ನುವಂತ ಕಾರ್ಯಕ್ರಮ, ಅವರು ಈ ಸಮಾಜದಲ್ಲಿ ಒಂದು ಸಮಾಜ ಸೇವೆ ಮಾಡುವಂತಹ ಮನೋಭಾವ, ಇವೆಲ್ಲ ಇರುವಂತಹ ನಮ್ಮ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪಾತ್ರರಾದಂತಹ ಕುಮಾರಗೌಡರಿಗೆ ನಾನು ಅಭಿನಂದಿಸುತ್ತಾ ಈ ಸ್ಥಳಾವಕಾಶ ಮಾಡಿಕೊಟ್ಟಂತ ವೇದಿಕೆಯ ಮೇಲೆ ಇನ್ನು ಬಹಳ ಜನ ಮಾತಾಡಿದ್ದಾರೆ, ಮಕ್ಕಳು ತುಂಬಾ ಆಯಾಸವಾಗಿದ್ದಾರೆ, ಇನ್ನು ಕಾರ್ಯಕ್ರಮ ತುಂಬಾ ಉದ್ದ ಆಗದಿದೆ. ಹಾಗಾಗಿ ನನಗೆ ಈ ಅವಕಾಶ ಕಲ್ಪಿಸಿದ ತಮ್ಮೆಲ್ಲರಿಗೂ ವಿನಮ್ರಪೂರ್ವಕ ಧನ್ಯವಾದ ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಈ ವರ್ಷದ ಮಲೆನಾಡ ಕನ್ನಡಿಗ ಪ್ರಶಸ್ತಿ ಪಡೆದಂತಹ ಕುಮಾರಗೌಡರಿಗೆ ವಿಶೇಷವಾಗಿ ನಾನು ವಂದಿಸುತ್ತಾ ಈ ವೇದಿಕೆ ಮುಂದಿರುವ ಎಲ್ಲರಿಗೂ, ವೇದಿಕೆ ಮುಂಭಾಗದ ಎಲ್ಲರಿಗೂ ನಾನು ಈ ಸಮಯ ವಂದಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಈ ಮಾತು ಅವಕಾಶಕ್ಕೆ ನಿಮಗೆಲ್ಲ ಧನ್ಯವಾದ ಸಲ್ಲಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಪೀಡಿತರಾಗಿರ್ತಾರೆ ಅಶ್ವಥ್ ಕಾಮತ್ ಅವರು 2 ನಿಮಿಷ ಅವರ ಅನಿಸಿಕೆ ಹಂಚ್ಕೋಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಈ ದಿನ ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಮೊದಲನೇದಾಗಿ 2 ನಿಮಿಷ ತಗೊಳ್ತೀನಿ, ಯಾಕಂದ್ರೆ ನನ್ನ ಮುಖ ಎಲ್ಲರಿಗೂ ಪರಿಚಯ ಇರೋಂತ ಮುಖನೇ. ಕಳೆದ 2 ವರ್ಷಗಳಿಂದ ಸ್ವಲ್ಪ ಮರ್ತೋದಂಗೆ ಆಗಿದೆ ಸುಮಾರು ಜನಕ್ಕೆ. ನಾನು ನಮ್ಮ ಹಿರೇಗುಂಜಿ ಗ್ರಾಮ ಪಂಚಾಯತಿಲಿ ಒಂದು 10 ವರ್ಷ ಸೇವೆ ಸಲ್ಲಿಸಿದೆ. 2010 ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ನನಗೆ ಏನು ಅಪಾಯಿಂಟ್ಮೆಂಟ್ ಆದಾಗ ಪಿಡಿಒ ಅನ್ನೋ ಪೋಸ್ಟ್ ಹೊಸದ್ ಕ್ರಿಯೇಟ್ ಆಯ್ತು. ನಾನು ಇಲ್ಲಿ ಹಿರೇಗುಂಜಿ ಪಂಚಾಯತಿಗೆ ಬಂದೆ. ಅವರು ಎಲ್ಲ ನನಗೆ ಏನ್ ಹೇಳಿದ್ರು, ಇಲ್ಲ ಏನು ಹೆದರುವಂತ ಅವಶ್ಯಕತೆ ಇಲ್ಲ, ಕೆಲಸ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿನ ಒಂದು ಅದ್ರದ್ದು ಅವಕಾಶ ಸಿಗುತ್ತೆ, ನೀವೇನ್ ಹೆದರಬೇಡಿ ಅಂತ ಹೇಳಿ ನನಗೆ ಧೈರ್ಯ ತುಂಬಿರುವಂತವ್ರು ನಮ್ಮ ಕುಮಾರಗೌಡರು. ಆ ಒಂದು ಸಂದರ್ಭದಲ್ಲಿ ಅವರೆಲ್ಲ ನನಗೆ ಒಂದು ಬೆನ್ನು ತಟ್ಟಿ ಅವರು ನಮ್ಮ ಪ್ರೇರಣೆಯಾಗಿ ನಿಂತು ಮತ್ತೆ ನಮ್ಗೆಲ್ಲ ಒಂದು ಸಹಕಾರ ನೀಡೋದಕ್ಕೆ ಇವತ್ತು ನಾವು ಇಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರನ್ನು ತಗೊಂಡು ಮತ್ತೆ ಇಲ್ಲಿಂದ ಹೋಗಿ ಮತ್ತು ಸಹ ಇವತ್ತಿನ ಜನ ನಮ್ಗಿಲ್ಲಿ ನೆನಪಿಸುವಂತ ಒಂದು ಅವಕಾಶ ಕಲ್ಪಿತವಾಗಿದೆ ಅಂದ್ರೆ ಅದಕ್ಕೆಲ್ಲರೂ ನಮ್ಮ ಕುಮಾರಗೌಡ್ರೆ ಕಾರಣ. ಹಾಗೆ ಮತ್ತೆ ನಮ್ಮ ಈ ಗ್ರಾಮ ಪಂಚಾಯತಿ ಹಿರಿಬುಂಜ ಎಲ್ಲ ಜನನೂ ಸಹ ಕಾರಣ. ಅವರ ಒಂದು ಪ್ರೀತಿ ವಿಶ್ವಾಸ. ನಾನು ಸುಮಾರು ಕಡೆ ಕೆಲಸ ಮಾಡಿದೆ, ಆದ್ರೆ ಇಲ್ಲಿ ಸಿಕ್ಕಂತ ಪ್ರೀತಿ, ಇಲ್ಲಿ ಸಿಕ್ಕಂತ ವಿಶ್ವಾಸ, ಇಲ್ಲಿ ಸಿಕ್ಕಂತ ಒಂದು ಆಶೀರ್ವಾದ ನಮ್ಗೆ ಎಲ್ಲೂ ಸಿಗ್ಲಿಲ್ಲ. ಎಲ್ಲಾದ್ರೂ ಈಗ ನಾನು ಸಹ ಅವರ ಒಂದು ಮೇಳಲ್ಲೇ ಇರೋದ್ರಿಂದ ಅವ್ರು ಯಾವ ರೀತಿ ನಡ್ಕೊಳ್ತಾರೋ ಅದೇ ರೀತಿ ನಾವು ಯಾರೋ ಒಬ್ರು ಆಕ್ಸಿಡೆಂಟ್ ಆದ್ರೆ ನಾನು ಹೋಗಿ ಮುಂದೆ ನಿಲ್ಲೋದು. ಈಗ ನಮ್ಮ ಪ್ರವೀಣ್ ವಕೀಲ್ ಅಂತ ಬಂದಿದ್ರು, ಅವ್ರು ನನಗೆ ಒಂದ್ಸರಿ ಹೇಳಿದ್ರು, ಏನ್ ಸರ್ ನೀವು ಅಫಿಷಿಯಲ್ ಆಗಿ ಯಾವ ನೋಡಿದ್ರು ಹಾಸ್ಪಿಟಲ್ ಇರ್ತೀರಿ, ಯಾವ್ದೋ ಒಂದು ಗಲಾಟೆ ಆದ್ರೂ ಮುಂದಿರ್ತೀರಾ, ಯಾಕೆ ಇರ್ತೀರಾ ನೀವು ಅಂತ ಕೇಳಿದ್ರು. ಇಲ್ಲ, ನಮಗೊಂದು ಸೇವೆ ಮಾಡಕ್ ಅವಕಾಶ ಕೊಟ್ಟಿದ್ದಾನೆ, ನಾವು ಒಂದು ಅಧಿಕಾರದಲ್ಲಿ ಇದೀವಿ, ನೋಡಿ ಒಂದು ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ಬೇಕಂತ ಅವಕಾಶ ಇದ್ರೆ ಹೋಗೋಣ ಅಂತ ಹೇಳಿ ಅದಕ್ಕೆಲ್ಲ ನನಗೆ ಒಂದು ದಾರಿದೀಪ ಮಾಡ್ಕೊಟ್ಟವ್ರು ನಮ್ ಕುಮಾರಗೌಡರು. ಅವ್ರು ಎಲ್ಲೇ ಒಂದು ಆಕ್ಸಿಡೆಂಟ್ ಆಗ್ಲಿ ನಾನು ಕುಮಾರಗೌಡರಿಗೆ ಫೋನ್ ಮಾಡಿ, ಗೌಡ ಒಂದು ಆಕ್ಸಿಡೆಂಟ್ ಆಗಿದೆ ಬೇಗ ಬರ್ರಿ ಅಂತ ಕರಿತೀನಿ. ಆಮೇಲೆ ಆರೋಗ್ಯ ಈಗ ಹೇಗಾಗುತ್ತೆ ಅಂದ್ರೆ ಕೊರೋನಾ ಬಂದಂತ ಕಾಲದಲ್ಲಿ ಮನುಷ್ಯನ ಪ್ರಾಮುಖ್ಯತೆಯನ್ನು, ಮನುಷ್ಯ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಯ್ತು. ಸ್ವಂತ ನಮ್ಮ ತಂದೆನೇ ಇರ್ಲಿ ಅಥವಾ ನಮ್ಮ ತಮ್ಮನೇ ಇರ್ಲಿ, ಯಾರೇ ತೀರ್ಕೊಂಡ್ರು ನಮಗ್ ಬೇಡ ಆಗಿತ್ತು ಆ ಕ್ಷಣ. ಅಂತ ಒಂದು ಕಾಲಘಟ್ಟದಲ್ಲಿ ನಾವಿರ್ಬೇಕಾದ್ರೆ ಇವತ್ತು ಕುಮಾರಗೌಡ ಅಂತವರು ಮುಂದೆ ನಿಂತು ಅವ್ರಿಗೆ ಸಂಬಂಧ ಪಡದೇ ಇದ್ದಾರಂತ ಜನರಿಗೂ ಅವರು ಸಹ ಅವರು ಅನಾಥ ಶವಗಳನ್ನ ವಿಲೇವಾರಿ ಮಾಡ್ತಾರೆ ಅಂದ್ರೆ ಇದು ನಿಜಕ್ಕೂ ನಮ್ಮ ಹಿರೇಗುಂಜಿ ಗ್ರಾಮ ಪಂಚಾಯತಿಗೆ, ಸಾಗರ ತಾಲೂಕಿಗೆ, ಶಿವಮೊಗ್ಗ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತ ವಿಚಾರ. ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ, ಮತ್ತೆ ನಾವೆಲ್ಲರೂ ಹಸನಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭವನ್ನ ಕೋರ್ತಾ, ಈ ಕುಮಾರಗೌಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ, ಅದನ್ನೂ ಸಹ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರಿಸ್ತಾ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಒಳ್ಳೆಯದನ್ನ ಬಯಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೋಜುಗಾದ ಸೂಜು ಮಲ್ಲಿಗೆ ಮಾಧವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾಧವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ
ಚಂದ್ರಕ್ಕಿ ಮಾಲ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದ್ರಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಬಾಳೆ ಬೆಳಗಿಯುನಿ ತುಪಾವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ತತ್ಕೊಂಡು ಹೋಗೋರ್ಗೆ ಹತಿ ಹಂಬಲ ವ್ಯಾಕೆ ಬೆಟದ್ ಮಾದೇವ ಗತಿ ಎಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳು ಗಂಜಿದರೆಂತಲ್ಲ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆಕೆರೆ ಗಂಜಿದರೆಂತಲ್ಲ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದರೆಂತಲ್ಲ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ಥಿತಿನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅಕ್ಕ ಮಹಾದೇವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಶುಭ ದಿನ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಕಾನೂನು ಅರಿವು ಮತ್ತು ಕನ್ನಡ ರಾಜ್ಯೋತ್ಸವ ಮಲೆನಾಡು ಕನ್ನಡಿಗ ಅಂತ ಹೆಸರು ಕೇಳಿದ್ರೆ ನಾವು ಫಸ್ಟ್ ಸಾಹೇಬ್ರು ಹೇಳಿದ್ರು ನಾವು ಅದರಿಂದ ಯೂಟ್ಯೂಬ್ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಕುಮಾರಗೌಡರು ಕೊನೆಗೆ ಫೋನ್ ಮಾಡಿ ಹೇಳಿದ್ರು ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇದೆ ಬರ್ರಿ ಹೀಗೆ ಅಂತ ಹೇಳಿದ್ರು. ಕಾನೂನು ಅರಿವು ಸುದ್ದಿ ಒಂದೊಂದು. ಆದ್ರೆ ಕುಮಾರಗೌಡರು ಇವತ್ತು ಈ ಕಾರ್ಯಕ್ರಮ ಹೇಳಿದ್ರೆ ಇವತ್ತು ಇತಿಹಾಸದಲ್ಲಿ ಬರೆದಿರಂತದ್ದು. ಈಗ ಬಳ್ಳಾರಿ ಗ್ರಾಮದಲ್ಲಿ ಬರೆದಿರಂತ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡಿದ್ದಾರೆ. ಇವತ್ತು ಯಾವನ ನಮ್ಮ ಇವರು ಪಾಟೀಲ್ ಮಾತಾಡಿದ್ರು, ನಮ್ಮ ಸಾಹೇಬ್ ಅಂತ ಚೆನ್ನಾಗಿ ಅವರು ಕನ್ನಡದ ಎಲ್ಲ ಇಷ್ಟ ಚೆನ್ನಾಗಿ ಮಾತಾಡಿದ್ರು. ಕನ್ನಡ ರಾಜ್ಯೋತ್ಸವ ಬಗ್ಗೆ ಕನ್ನಡದ ಬಗ್ಗೆ ಹೇಳಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಈ ಹಳ್ಳಿ ಪ್ರದೇಶದಲ್ಲಿ ನಡೆಸಿಕೊಟ್ಟಿದ್ದ ನಮ್ಮ ಕುಮಾರಗೌಡರಿಗೆ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಒಂದು ಸಾಕಾಗ್ತಾ ಇಲ್ಲ. ದೇವರು ಅವರ ನಮ್ಮ ಒಂದು ಬಾಂಧವ್ಯವನ್ನ ಮುಂದುವರಿಸಿ ಇಂಥ ಕಾರ್ಯಕ್ರಮ ಆಗಾಗ ನಡೀತಾ ಇರಲಿ. ನಿನ್ನೆ ಹೆಚ್ಚಿನ ಆಯುರ ಆರೋಗ್ಯವನ್ನು ದೇವರು ಕೊಡಲಿ ಅಂತ ಹೇಳಿ ಇಲ್ಲಿ ಕರೆದು ನಮ್ಮ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಹಾಗೂ ಕುಮಾರಗೌಡರಿಗೂ ಮಳ್ಳದ ಗ್ರಾಮದ ಪ್ರತಿಯೊಬ್ಬರಿಗೂ ನಾನು ವಂದಿಸ್ತಾ ನನ್ನ ಅನಿಸಿಕೆಗಳನ್ನ ಮುಗಿಸ್ತೇನೆ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಣ್ಣಲ್ಲಿ ಉಳಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಣ್ಣಲ್ಲಿ ಉಳಿಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಬೆಳೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ
ಬೆಳಗುವ ವಿಜ್ಞಾನಿ ನೀನಾಗು, ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಮಂಗಲದ ಆಹಾಕಾರವ ನೀಡುವ ಶಕ್ತಿ ನೀನಾಗು. ಭೂಮಂಡಲದ ಆಹಾಕಾರವ ನೀಡುವ ಶಕ್ತಿ ನೀನಾಗು. ಮಾರಕ ಶಕ್ತಿಯ ದೂರದಲ್ಲಿರುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡದಲ್ಲಿ ಬೆಳಗುವ ಶಕ್ತಿಯು ಕಾಣುವ ಯೋಗಿಯು ನೀನಾಗು, ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು.